ಕಳೆದ 10ನೇ ತಾರೀಕು ರಾತ್ರಿ ನಮ್ಮ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ನಮ್ಮ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಪೊಲೀಸರಲ್ಲಿ ಹೋಗ್ತಾರೆ. ಅಲ್ಲಿ ನೋಡಿದಾಗ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಯ ಮರಣ ಆಗಿರುತ್ತೆ. ಹತ್ತಿರದಲ್ಲಿಯೇ ಒಂದು ಹೋಂಡಾ ಶೈನ್ ಬೈಕು ಮತ್ತು ಬೊಲೆರೋ ನಿಯೋ ಸ್ಪೋರ್ಟ್ ಕಾರ್ ಜೀಪ್ ಇದು ಟಾಪಲ್ ಆಗಿ ಬಿದ್ದಿರುತ್ತೆ ಪಲ್ಟಿಯಾಗಿ. ಆ ತಕ್ಷಣ ಇಂಜೂರ್ಡನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ತದನಂತರ ಇದ್ರ ಬಗ್ಗೆ ವಿಚಾರಣೆ ಮಾಡಲಾಗಿ ಮೃತನಾದಂಥವನು ಮಾರುತಿ ಲಟ್ಟೆ ಬೂದ್ಯಾಳ ಗ್ರಾಮದವನು ಅಂತ ಗೊತ್ತಾಗುತ್ತೆ. ಅವನು ಮತ್ತು ಅವನ ಜೊತೆಗಾರ ಮಾರುತಿ ಗಂಟಿ ಅನ್ನೋಂಥವ್ರು ಬೈಕ್ ಮೇಲೆ ಹೋಗಬೇಕಾದ್ರೆ ಈ ರೀತಿ ಹಿಂದ್ಗಡೆಯಿಂದ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತೆ. ಈ ವಿಚಾರವಾಗಿ ಅವರ ಕುಟುಂಬದವರು ಗೊತ್ತಾಗಿ ಅವರೆಲ್ಲ ಬಂದು ನೋಡಲಾಗಿ ಅವರಿಗೆ ಈ ಸಾವು ಸಂಶಯಾಸ್ಪದ ಅನಿಸುತ್ತೆ. ಅಷ್ಟೊತ್ತಿಗೆ ಅಲ್ಲಿ ತಲುಪಿರ್ತಕ್ಕಂಥ ಪೊಲೀಸರಿಗೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಒಂದು ಸಂಶಯ ವ್ಯಕ್ತವಾಗುತ್ತೆ. ಆ ವಿಚಾರವಾಗಿ ಕುಟುಂಬದವರು ಈ ಮೃತನಾದಂಥ ಮಾರುತಿ ಲಟ್ಟೆ ಅಣ್ಣ ಕುಮಾರ್ ಇಲ್ಲ, ನಮಗೆ ಈ ಬೊಲೆರೋ ಗಾಡಿಯಲ್ಲಿರ್ತಕ್ಕಂಥ ಈರಪ್ಪ, ಸಿದ್ದರಾಮ್ ಮತ್ತು ಆಕಾಶ್ ಅವ್ರ ಮೇಲೆ ಕೊಲೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಕ್ಕಿವಾಡೆ ಈರಪ್ಪ ಅಕ್ಕಿವಾಡೆ ಕುಟುಂಬದವರ ಉಳಿದವ್ರ ಮೇಲೂ ಉಳಿದ 8 ಜನರ ಮೇಲೂ ಕೂಡ ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಇದು ಪ್ಲ್ಯಾನ್ ಮಾಡಿರೋ ಹಾಗೆ ಕಾಣಿಸುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಗಳನ್ನ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಜೀಪ್ ಹಾಯಿಸೋದು ತಕ್ಷಣಕ್ಕೆ ಆಗುವಂಥದ್ದಲ್ಲ. ಈ ಮುಂಚೆ ಆಗಿರೋ ಮಾತುಕತೆ ವಾಗ್ವಾದಗಳಿಂದ ಅದರದ ಮುಂದಿನ ಭಾಗವಾಗಿ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಕೊಲೆ ಮಾಡಿರ್ತಕ್ಕಂಥದ್ದು. ಇದೇನು ನಮ್ಮ ಗಮನಕ್ಕೆ ಇದು ನಮ್ಮ ತನಿಖೆಯಲ್ಲಿ ಅದು ಕಂಡು ಬಂದಿರೋದಿಲ್ಲ. ಈರಪ್ಪ ಅಕ್ಕಿವಾಡನ 8 ಜನ ಕುಟುಂಬಸ್ಥರು, ತಂದೆ ತಾಯಿ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ಮಕ್ಕಳು ಅವರಿಗೆಲ್ಲರ ಮೇಲೂ ಕೂಡ ಕೊಟ್ಟಿದ್ದಾರೆ. ಅವ್ರ ಪೈಲೆ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಅವ್ರ ಪಾತ್ರ ಕಂಡು ಬಂದಿರೋದಿಲ್ಲ. ಈ ಪ್ರಕರಣದಲ್ಲಿ ಮಾರುತಿ ಗಂಟಿ ಏನಿದ್ದಾನೆ ಅವನು ದಲಿತ ಕುಟುಂಬಕ್ಕೆ ಸೇರಿದವನಾಗಿದ್ದು ಇದೇ ಪ್ರಕರಣದಲ್ಲಿ ಅವನಿಗೂ ಕೂಡ ಗಾಯ ಆಗಿದೆ. ಮತ್ತು ಇದು ಕೂಡ ಕೊಲೆ ಪ್ರಯತ್ನ ಅಂತ ಕೂಡ ಒಂದು ಸೆಕ್ಷನ್ ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದರಲ್ಲಿ ಅಟ್ರಾಸಿಟಿ ಆ್ಯಕ್ಟ್ ಕೂಡ ಇನ್ವೋಕ್ ಆಗಿದೆ. ಬಟ್ ಅವ್ರು ಉಳಿದವ್ರ ಪಾತ್ರ ನಮಗೆ ಇಲ್ಲಿವರೆಗೂ ಏನು ಕಂಡು ಬಂದಿರೋದಿಲ್ಲ. ಹೌದು, ಪೆಟ್ ಆಗಿದೆ. ಈಗ ಹೇಳಿದ್ನಲ್ಲ, ಈಗ ಆಲ್ರೆಡಿ ಸಿದ್ದರಾಮ್ ಮತ್ತು ಆಕಾಶ್ ಅವ್ರದ್ದು ಇಂಜುರಿ ಆಗಿತ್ತು. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ನಮ್ಮವರು ಕಾನೂನು ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈರಪ್ಪ ಅಕ್ಕಿವಾಡೆ ಇವಾಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಅವನ ಬೆನ್ನು ಹುರಿಯಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳೋದ್ರಿಂದ ಅವನು ಸದ್ಯಕ್ಕೂ ಕೂಡ